ಇದೀಗ ಬರ್ತಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ಏನಿದೆ ಸುದ್ದಿ? ಪ್ರಜ್ವಲ್ ದೇವರಾಜ್ ಅವರು ಏನಿಲ್ವಾ, ಏನಿದು? ಹಾಗಾದರೆ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಏನು ಕನ್ನಡ ಚಿತ್ರರಂಗದಲ್ಲಿ ಪ್ರಜ್ವಲ್ ದೇವರಾಜ್ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಕೇವಲ 17 ವರ್ಷಕ್ಕೆ ಹೀರೋ ಆಗಿ ಸಿಕ್ಸರ್ ಸಿನಿಮಾದ ಮೂಲಕ ಬಂದಂಥ ಪ್ರಜ್ವಲ್ ದೇವರಾಜ್ ಅವರು ಅತಿ ದೊಡ್ಡ ಹೆಸರು ಕೂಡ ಮಾಡಿರುವಂಥ ಖ್ಯಾತ ನಟ ಅಂತ ಕೂಡ ಅವ್ರನ್ನ ಹೇಳ್ಬೋದು. ಹೌದು, ಇಂಥ ಪ್ರಜ್ವಲ್ ದೇವರಾಜ್ ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಹೇಳ್ಬೋದು. ಹೌದು, ಸೋಷಿಯಲ್ ಮೀಡಿಯಾಗಳಲ್ಲಿ ಓಂ ಶಾಂತಿ ಅಂತ ಕೂಡ ಕಮೆಂಟ್ ಹಾಕಿ ಅವ್ರು ಇನ್ನಿಲ್ಲ ಅಂತ ಹೇಳಿದ್ದಾರೆ. ಅನಾರೋಗ್ಯದ ಸಮಸ್ಯೆಯಿಂದ ಅವ್ರು ಇನ್ನೆಲ್ಲವಾದರು ಅಂತ ಹೇಳಿ ಹಬ್ಬಿಸ್ಬಿಟ್ಟಿದ್ದಾರೆ. ಅದ್ರ ವಿಚಾರ ಏನಪ್ಪ ಅಂತಂದರೆ, ಇದೊಂದು ಸಿನಿಮಾದ ದೃಶ್ಯಾವಳಿಯಾಗಿದ್ದು, ಶ್ರುತಿ ಅವರು ವೀರಂ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆ ಸಿನಿಮಾದಲ್ಲಿ ಅಕ್ಕ ಈ ಕೆಲಸವನ್ನು ಮಾಡಿರ್ತಾರೆ. ಅದೇ ಫೋಟೋವನ್ನು ಹಿಡ್ಕೊಂಡು ನಿಜ ಜೀವನದಲ್ಲಿ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಗಳನ್ನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳ ಮಾಡಿದ್ರು. ಸದ್ಯ ಅವ್ರ ಕುಟುಂಬದವರು ಕೂಡ ತುಂಬಾ ಬೇಸರ ಆಗಿದೆ. ಇನ್ನು ಪ್ರಜ್ವಲ್ ದೇವರಾಜ್ ಅವರು ಕೂಡ ಒಂದೇ ಮಾತನ್ನು ಹೇಳಿದ್ದಾರೆ, ಚೆನ್ನಾಗಿರೋರನ್ನ ಈ ಥರ ಇಲ್ಲ ಎಬ್ಬಿಸ್ತಿರಲ್ಲ, ನಿಮಗೇನು ಅನಿಸೋದಿಲ್ವ? ಯಾಕೆ ಈ ಥರ ನಮ್ಮ ಜೀವನದಲ್ಲಿ ಆಟಾಡ್ತೀರ? ಸೆಲೆಬ್ರಿಟಿಯಾಗಿ ಇರೋದೇ ತಪ್ಪ ಅಂತೇಳಿ ಕಣ್ಣೀರು ಕೂಡ ಹಾಕಿದ್ದಾರೆ. ಸದ್ಯ ಈಗ ಒಂದು ಕರಾವಳಿ ಎಂಬ ಸಿನಿಮಾದಲ್ಲಿ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ನಮ್ಮ ಪ್ರಜ್ವಲ್ ದೇವರಾಜ್ ಅಂತಲೇ ಹೇಳ್ಬೋದು. ಸದ್ಯ ಪ್ರಜ್ವಲ್ ದೇವರಾಜ್ ತುಂಬ ಆರೋಗ್ಯವಾಗೇ ಇದ್ದಾರೆ.